ರೆಜೆಂತಲ್ ನಲ್ಲಿರುವ ಗಣೇಶನ ಮೂರ್ತಿಗೆ ಸುಮಾರು 250 ವರ್ಷಗಳ ಇತಿಹಾಸದ ಅಂದ್ರೆ ನೀವು ನಂಬ್ತೀರಿ, ನಂಬಲೇಬೇಕಾಯ್ತದ್ರಿ. ಜೈ ಶ್ರೀರಾಮ್ರಿಲ್ಲ ಉತ್ತರ ಕಟಕ್ ಮಂದಿಗ. ಇವತ್ತು ನಾವು ಬಂದಿದ್ದು ತೆಲಂಗಾಣ ರಾಜ್ಯದ ಜಹೀರಾಬಾದ್ ಜಿಲ್ಲೆಯ ಪುಣ್ಯಕ್ಷೇತ್ರ ಮಿರ್ಜಾಪುರದ ಉದ್ಭವ ಮೂರ್ತಿಯಾದ ಸಿದ್ಧಿ ವಿನಾಯಕನ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕ ಭಕ್ತರು ರೆಜೆಂತಲ್ ಸಿದ್ಧಿ ವಿನಾಯಕನ ದೇವಸ್ಥಾನ ಅಂತ ಕರೀತಾರ. ಇನ್ನು ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ ಇಲ್ಲಿರುವ ಗಣೇಶನ ಮೂರ್ತಿ 250 ವರ್ಷಗಳ ಹಿಂದೆ ಸ್ವಯಂ ಉದ್ಭವ ಆಗಿದ್ದ ಅಂತ ಹೇಳ್ತಾರ. ವಿನಾಯಕನ ಮೂರ್ತಿ ಉದ್ಭವ ಆದಾಗ 1.5 ಫೀಟ್ ಅಷ್ಟೇ ಇತ್ತಂತ. ಅದೇ ರೀತಿಯಾಗಿ ಈ ಗಣೇಶನ ಮೂರ್ತಿ ಪ್ರತಿ ವರ್ಷವೂ ಕೂಡ 1 ಇಂಚ್ ಬೆಳೆತಂತ ಹೇಳ್ತಾರ ಪುರೋಹಿತರು. ವಿಶೇಷ ಅಂದ್ರ ಇಲ್ಲಿರುವ ವಿಘ್ನ ವಿನಾಯಕನ ಮುಖ ಸೌತ್ ಕಡೆ ಮುಖ ಮಾಡಿದ್ದ. ನೀವು ಅಬ್ಸರ್ವ್ ಮಾಡಿರ್ಬೋದು, ಗಣಪತಿಯ ಮುಖ ಎಲ್ಬಿ ಸೌತ್ ಕಡೆ ಇರಲ್ಲ. ಅದೇ ರೀತಿಯಾಗಿ ಈ ದೇವಸ್ಥಾನಕ್ಕೆ ಪ್ರತಿದಿನ 1,000ಕ್ಕಿಂತ ಹೆಚ್ಚು ಜನ ಭಕ್ತಾದಿಗಳು ಬರ್ತಾರ. ಅದೇ ರೀತಿ ಸಂಕಷ್ಟ ಚತುರ್ಥಿಗ 30,000ಕ್ಕಿಂತ ಹೆಚ್ಚಿನ ಜನ ಭಕ್ತಾದಿಗಳು ಬರ್ತಾರ. ಸಂಕಷ್ಟ ಚತುರ್ಥಿ ಅಂದ್ರ ಮಂಗಳವಾರ ಬಂತಂದ್ರ ಅವತ್ ಅನಾರೋಗ್ಯ ಯೋಗ ಅಂತ ಬರ್ತದ. ಅವತ್ತಿನ ದಿನ ಬಹಳ ವಿಶೇಷವಾದಂತದ್ದು ಗಣಪತಿಗ. ಅವತ್ತಿನ ದಿನ 1 ಲಕ್ಷಕ್ಕಿಂತ ಹೆಚ್ಚಿನ ಜನ ಭಕ್ತಾದಿಗಳು ಬಂದು ಗಣಪತಿಯ ದರ್ಶನ ಮಾಡ್ಕೊಂಡು ಹೋಗ್ತಾರಂತ. ಹಂಗೆ ಬೈ ದೇವಸ್ಥಾನದ ಬಲಗಡೆ ಒಂದು ದೈತ್ಯಾಕಾರದ ಮರ ಅದ. ಅದಕ್ಕೆ ಜನರು ಅವರ ಬೇಡಿಕೆ ಕೇಳ್ಕೊಂಡು ಮುಡುಪ್ ಕಟ್ತಾರ. ನೀವೇನ ರೆಜೆಂತಲ್ ಹೋಗ್ಬೇಕಂತ ಹೇಳಿ ಪ್ಲಾನ್ ಮಾಡ್ತೀರಂದ್ರ ದೇವಸ್ಥಾನದಾಗ ಮಾರ್ನಿಂಗ್ 12 ಹೊಡೆದು ಬಂದ ಭಕ್ತಾದಿಗಳಿಗೆ ದಾಸೋ ವ್ಯವಸ್ಥೆ ಇರ್ತದ. ಹಂಗೆ ಈ ದೇವಸ್ಥಾನದ ಜಾತ್ರೆ ಡಿಸೆಂಬರ್ ಲಾಸ್ಟ್ ವೀಕ್ ಇಲ್ಲ ಜನವರಿ ಫಸ್ಟ್ ವೀಕ್ ಆಗ್ತದಂತ. ಈ ದೇವಸ್ಥಾನ ಬೀದರ್ನಿಂದ 20 ಕಿಲೋಮೀಟರ್ ಆಯ್ತದ. ಹೈದರಾಬಾದ್ 123 ಕಿಲೋಮೀಟರ್ ಆಯ್ತದ. ಈ ದೇವಸ್ಥಾನದ ಬಗ್ಗೆ ಕೊಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಂದ್ರೆ ನಿಮ್ ಫ್ಯಾಮಿಲಿಗ ಫ್ರೆಂಡ್ಸ್ಗ ಶೇರ್ ಮಾಡ್ರಿ. ಮತ್ ಸಿಗಾರ ಮುಂದೆ ನೋಡಿದಾಗ ಜೈ ಶ್ರೀರಾಮ್, ವಂದೇ ಮಾತರಂ.